ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಕೀರ್ತನೆಗಳು 37:34. ಪ್ರಿಯರೇ, ನೀವು ಜೀವನದಲ್ಲಿ ಮುಂದೆ ಬಂದು ದೇಶವನ್ನು ಅನುಭವಿಸುವವರಾಗಿ ಬದಲಾಗಿ ದೇವರ ನಾಮವನ್ನು ಮಹಿಮೆ ಪಡಿಸಬೇಕೆಂದರೆ ದೇವರ ವಾಕ್ಯವು ಕೊಡುವಂಥ ಒಂದು ಸುಂದರವಾದ ಆಲೋಚನೆ, ನೀವು ಕರ್ತನನ್ನೇ ನಿರೀಕ್ಷಿಸುವವರಾಗಿ ಆತನ ಮಾರ್ಗವನ್ನೇ ಅನುಸರಿಸಬೇಕು. ದೇವರನ್ನ ನಿರೀಕ್ಷಿಸದೆ ಆತನ ಮಾರ್ಗದಲ್ಲಿ ನಡೆಯದೆ ಏನೇ ಹೊಂದಿದರೂ ಏನೇ ಪಡೆದುಕೊಂಡರೂ ಅದು ನಮ್ಮ ಜೀವಿತದಲ್ಲಿ ತೃಪ್ತಿಯನ್ನು ಉಂಟು ಮಾಡುವುದೇ ಇಲ್ಲ. ದೇವರಿಂದ ಬಂದದ್ದೇ ಪರಿಪೂರ್ಣವಾದದ್ದು, ಶಾಶ್ವತವಾದದ್ದು. ಆದ್ದರಿಂದ ದೇವರನ್ನೇ ನಿರೀಕ್ಷಿಸಿ ಆತನ ಮಾರ್ಗದಲ್ಲಿ ನಡೆಯಿರಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೆನ್.